ಏನನ್ನು ತಿನ್ನಬೇಕು, ಎಷ್ಟು ತಿನ್ನಬೇಕು, ಯಾವಾಗ ತಿನ್ನಬೇಕು. ಈ ಏನನ್ನು, ಎಷ್ಟು ಮತ್ತು ಯಾವಾಗ. ಏನನ್ನು ಏನಾದಕ್ಕೆ ಉತ್ತರ ಹಿತಬೇಕು ಅಂತ, ಹಿತವಾದದ್ದನ್ನು ಸೇವಿಸುವ. ಎಷ್ಟು ಅಂದರೆ ಮಿತಿಯಲ್ಲಿ, ಅಮಿತವಾಗಿ ಅಲ್ಲ. ಯಥೇಷ್ಟಂ ಬ್ರಹ್ಮಚಾರಿಣ ಅಂತ ಒಂದು ಶಬ್ದ ಇದೆ. ಹಾಗಾಗಿ ಎಷ್ಟಾದ್ರೂ ತಿಂದ್ಬಿಡೋದು ಅಂತ ಅರ್ಥ ಅಲ್ಲ ಅದಕ್ಕೆ ಅಂತ. ಮಿತಿ ಇದ್ದೇ ಇದೆ, ಮಿತಿ ಇಲ್ಲದೆ ತಿಂದರೆ ಅಪಾಯಕ್ಕೆ ದಾರಿ ಅದು ಅಂತ. ಹಾಗಾಗಿ ಏನನ್ನು ಎಂಬುದಕ್ಕೆ ಉತ್ತರ ಹಿತಭೂಕು ಎನ್ನುವಂಥದ್ದು, ಎಷ್ಟು ಎಂಬುದಕ್ಕೆ ಉತ್ತರ ಮಿತಭೂಕು ಎನ್ನುವಂಥದ್ದು, ಮತ್ತು ಯಾವಾಗ ಎಂಬುದಕ್ಕೆ ಉತ್ತರ ಋತುಭೂಕು ಎನ್ನುವಂಥದ್ದು. ಅಂದರೆ ಈ 3 ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಂಡೇ ಊಟ ಮಾಡಬೇಕು. ನಾನು ಉಣ್ತಾ ಇರುವ ಆಹಾರ ಅದು ಸರಿಯಾದದ್ದಾ, ಸರಿಯಾದ ಪ್ರಮಾಣದಲ್ಲಿದೆಯಾ, ಮತ್ತು ಇದು ಕಾಲವ ಅಂತ, ಊಟಕ್ಕೆ ಇದು ಹೊತ್ತ ಅಂತ, ಈ 3 ಕೂಡ ಚಿಂತಿಸಿ ಊಟ ಮಾಡಬೇಕು, ಹೊರತು ಊಟ ಮಾಡಬಾರ್ದು. ಅದನ್ನು ಬೇರೆ ಒಂದೊಂದು ಶಬ್ದದಲ್ಲಿ ಹೇಳೋದಾದರೆ, ಹಿತಭುಕ್ ಅಂದರೆ ಆಯ್ಕೆ, ಮಿತಭುಕ್ ಅಂದರೆ ಪ್ರಮಾಣ, ಋತುಭುಕ್ ಅಂದರೆ ಸಮಯ. 3 ಶಬ್ದ ನೆನ್ಪಿಟ್ಕೊಳ್ಳಿ. ಆಯ್ಕೆ ಅಂದರೆ ಆಯ್ಕೆ ಮಾಡಿ ಊಟ ಮಾಡಬೇಕು, ಹೊರತು ಸಿಕ್ಕಿದ್ದೆಲ್ಲ ತಿನ್ನೋದು ಅನ್ನೋ ಥರ ಇರಬಾರ್ದು. ಆಯ್ಕೆ ಮಾಡಿ ಊಟ ಮಾಡಬೇಕು. ಯಾವುದು ನಮ್ಮೆದುರಿಗೆ ಬಂತು ಭಗವತ್ ಕೃಪೆಯಿಂದ, ಅದರಲ್ಲಿ ಕೂಡ ಯಾವುದನ್ನು ತಿನ್ನಬೇಕು, ಯಾವುದನ್ನು ಬಿಡಬೇಕು ಎನ್ನುವ ವಿವೇಚನೆ ಬೇಕು. ಹಾಗಾಗಿ ಆಯ್ಕೆ ಶಬ್ದ ನೆನ್ಪಿಟ್ಕೊಳ್ಬೇಕು. 2ನೇದು ಪ್ರಮಾಣ ಅಂತ, ರುಚಿ ಇತ್ತು ಅಂತ ಎಷ್ಟಾದ್ರೂ ತಿನ್ನೋದಲ್ಲ ಅಂತ. ರುಚಿ ಇತ್ತು ಒಂದು ಸ್ವಲ್ಪ ಜಾಸ್ತಿ ತಿಂದರೆ ಇನ್ಯಾವುದಾದ್ರು ಕಡಿಮೆ ಮಾಡಬೇಕು ಅದಕ್ಕೆ ತಕ್ಕಂತೆ ಅಂತ. ಕೊನೆ ಪಕ್ಷ ನಾವು ಹೇಳ್ತಾ ಇರುವಂಥದ್ದು ಈ ಪ್ರಮಾಣಬದ್ಧವಾಗಿ ತಿನ್ನೋದೇ ಒಳ್ಳೆಯದು. ಯಾವಾಗಲೂ ಸ್ವಲ್ಪ ಜಾಸ್ತಿ ಆಯಿತು ಅಂದರೆ ಬೇರೆ ಕಡೆ ಅದಕ್ಕೆ ನಾವು ಪರಿಹಾರವನ್ನು ಕಂಡ್ಕೋಬೇಕು ಅಂತ. ಮಾಮೂಲಿ ತಿನ್ನೋದನ್ನೆಲ್ಲ ತಿನ್ನೋಷ್ಟೇ ತಿಂದು ಇದನ್ನು ಸ್ವಲ್ಪ ಜಾಸ್ತಿ ತಿಂದರೆ ಅದು ಆಮೇಲೆ ಅಜೀರ್ಣಕ್ಕೆ ದಾರಿ ಆಗ್ಬೋದಲ್ವಾ. ಸರ್ದಾರ್ಜಿ ಕೇಳಿದ್ನಂತೆ, ನಿಮಗೆಲ್ಲ ಗೊತ್ತಿರ್ಬೋದು. ವೈದ್ಯರು ಹೇಳಿದ್ರು, ತೂಕ ಇಳಿಸ್ಬೇಕು ನೀನು, ಅದಕ್ಕೆ 2 ರೊಟ್ಟಿ ತಿನ್ನೋಕೆ ಶುರು ಮಾಡಿದ್ರು, 2 ಚಪಾತಿ ತಿನ್ನೋಕೆ ಶುರು ಮಾಡು ಅಂತ ಹೇಳಿದ್ರಂತೆ ವೈದ್ಯರು. ಅವ್ನು ಕೇಳಿದ್ನಂತೆ, ಊಟ ಆದ್ಮೇಲೆ ಮೊದಲ? ವೈದ್ಯರು ಹೇಳಿದ್ದು ಪಾಪ ಊಟ ಬಿಡು, 2 ಚಪಾತಿ ತಿನ್ನು ಊಟದ ಜಾಗದಲ್ಲಿ ಅಂತ ಅವ್ರು ಹೇಳಿದ್ದು. ಸರ್ದಾರ್ಜಿ ಪ್ರಶ್ನೆ ಏನು? ಊಟಕ್ಕೆ ಮೊದಲ, ಊಟ ಆದ್ಮೇಲೆ? 2ರಲ್ಲಿ ಯಾವುದು ಆಗ್ಬೋದು, 3ನೇದು ಆಗೋದಿಲ್ಲ. ಯಾವುದಾಗೋದಿಲ್ಲ ಅಂದರೆ ಊಟ ಬಿಟ್ಟು ಚಪಾತಿ ತಿನ್ನೋ ಅನ್ನೋದಾಗೋದಿಲ್ಲ. ಊಟಕ್ಕಿಂತ ಮೊದಲು, ಆಮೇಲೆ ಇದ್ರ ಜೊತೆ ಸೇರಿಸ್ಕೋಬೋದು ಅಂತ, ಈಗಿರೋ ಊಟದ ಜೊತೆಗೆ ಅಂತ. ಇದಲ್ಲ. ಹಾಗಾಗಿ ಪ್ರಮಾಣದ ಪ್ರಶ್ನೆ ಇದೆ, ಸಮಯದ ಪ್ರಶ್ನೆ ಇದೆ. ಎಷ್ಟು ಒಳ್ಳೆಯ ಆಹಾರವನ್ನೇ ಆದರೂ ಅಕಾಲದಲ್ಲಿ ಸೇವಿಸಿದರೆ ಕಾಲದ ಕಾರಣಕ್ಕೆ ಅದು ದುಷ್ಪರಿಣಾಮವನ್ನು ಬೀರ್ತದೆ. ವಸ್ತು ಒಳ್ಳೆಯದೇ ಇರ್ಬೋದು, ಆದರೆ ಕಾಲ ಹೊಂದದೇ ಇರುವ ಕಾಲ ಆಗಿದ್ರಿಂದ, ಕೆಡುಕಾದ ಕಾಲ, ಆಹಾರದ ದೃಷ್ಟಿಯಿಂದ ಕೆಡುಕಾದ ಕಾಲ ಆಗಿದ್ರಿಂದ ಅದು ನಮ್ಮ ವಿರುದ್ಧವಾಗಿ ಕೆಲಸ ಮಾಡ್ತದೆ. ವಿರುದ್ಧ ಆಹಾರ ಅಂತ ಕರೀತಾರೆ ಅದನ್ನು. ಆಹಾರ ನಮಗೆ ವಿರುದ್ಧವಾಗಿ ಕೆಲಸ ಮಾಡುವಂಥದ್ದು. ಒಳ್ಳೆದಕ್ಕೆ ಅಂತ ಸೇವನೆ ಮಾಡೋದು, ಹಸಿವಿಂಗಿಸ್ಕೊಳ್ಬೇಕು, ರುಚಿಯಾಗಬೇಕು, ಖುಷಿಯಾಗಬೇಕು, ಪುಷ್ಟಿ ಶಕ್ತಿ ಬರಬೇಕು, ಬದುಕಬೇಕು, 4 ಕಾಲ ಅಂತ ತಿನ್ನೋದು. ಆದರೆ ಆ ಕಾಲದಲ್ಲಿ ತಿಂದಾಗ ಅದು ವಿರುದ್ಧವಾಗಿ ಕೆಲಸ ಮಾಡ್ತದೆ, ಅನುಕೂಲವಾಗಿ ಕೆಲಸ ಮಾಡೋದಿಲ್ಲ. ಅಶಾಕಭುಕ್ ಏನಾಯಿತು ಅಂತ ಕೇಳಬೇಡಿ, ಅದು ಅಲ್ಲೇ ಸೇರಿದೆ. ಎಲ್ಲಿ ಸೇರಿದೆ? ಹಿತಭುಕ್ ಅನ್ನೋದ್ರಲ್ಲಿ ಸೇರಿ ಬಂತದ್ದು. ಯಾವುದು ಸಲ್ತದೋ ಅದನ್ನು ಮಾತ್ರ ತಿನ್ನುವನ್ನುವಾಗಲೇ ಅಚಾಕಭುಕ್ ಸೇರಿ ಹೋಗಿದೆ. ಹಾಗಾಗಿ ನೀವು ಋತುಭುಕ್ ಅನ್ನೋ ಪಾಠವನ್ನೇ ಇಟ್ಕೊಳ್ಬೋದು, ಪ್ರಧಾನವಾಗಿ ಇಟ್ಕೊಳ್ಬೋದು. ಇದು ಅನ್ನೋ ಸೂತ್ರ, ಹಾಗಿಟ್ಕೊಳ್ಳಿ ಇದನ್ನು. ಅಷ್ಟು ಚೆನ್ನಾಗಿದೆ ಇದು. ಅಷ್ಟು ಕಡಿಮೆ ಶಬ್ದಗಳಲ್ಲಿ ಇಡೀ ಜೀವನಕ್ಕೆ ಬೇಕಾದ ಉಪದೇಶವನ್ನು ಹೇಳಬೇಕಾದ್ರೆ ಯಾವುದೋ ಒಂದು ದೈವ ಪ್ರೇರಣೆ ಬೇಕು, ಹೊರತು ಅದಿಲ್ಲದೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ಈಗ ನಮ್ಮ ಅನ್ನ ಪದ್ಧತಿ, ಆಹಾರ ಪದ್ಧತಿಗಳೆಲ್ಲವೂ ಕೂಡ ಅದು ಕೇವಲ ಕಣ್ಣಿಗೆ ಕಾಣುವಂಥ ವಿಷಯಗಳ ಮೇಲೆ ನಿಂತಿಲ್ಲ, ಕಣ್ಣಿಗೆ ಮೀರಿದ ಅನೇಕ ಸಂಗತಿಗಳಿದೆ ಅಲ್ಲಿ. ಹಾಗಾಗಿ ಇದೆಲ್ಲ ದೈವ ದೃಷ್ಟಿ, ದೈವೀಯ ಪ್ರೇರಣೆ ಇದರಿಂದಲೇ ಬಂದಿರುವಂಥದ್ದು. ಯಾಕೆ ನೋಡಿ ಊಟ ಮಾಡಬೇಕು ಅಂದರೆ, ಈ ಶರೀರ ತುಂಬ ಬೆಲೆ ಬಾಳುವಂಥದ್ದು. ಇದರೊಳಗೆ ನೀವು ಕಳುಹಿಸ್ತಾ ಇದ್ದೀರಿ ಆಹಾರ ಅನ್ನುವಾಗ ಹೊರಗಿನದ್ದು ಒಳಗೆ ಹೋಗ್ತಾ ಇದೆ. ಇದು ತುಂಬ ಬೆಲೆ ಬಾಳುವಂಥದ್ದು. ಇದು ಕೆಡುವ ಹಾಗೆ ಅಂಥದ್ದನ್ನು ಒಳಗೆ ಕಳುಹಿಸಬಾರದು ಅಲ್ವಾ. ಮನೆಯೊಳಗೆ ನಾವೆಲ್ಲರನ್ನೂ ಬಿಟ್ಕೊಡೋದಿಲ್ಲ, ಮಲಗೋ ಕೋಣೆಗೆ ನಾವೆಲ್ಲರನ್ನೂ ಬಿಟ್ಕೊಡೋದಿಲ್ಲ. ಅಥವಾ ಖಜಾನೆ ಅಂತ ಅಂದ್ಕೊಳ್ಳಿ ನೀವು, ತುಂಬ ಬೆಲೆ ಬಾಳುವಂಥ ಮುತ್ತು ರತ್ನಗಳು, ಚಿನ್ನವೋ ಬೆಳ್ಳಿಯೋ ಇರುವಂಥ ಸ್ಥಳ ಅಂದರೆ ಬಾಗಿಲು ತೆಗೆದಿಡ್ತೀರಾ? ಎಲ್ಲರನ್ನೂ ಬಿಡ್ತೀರಾ?
ಇಲ್ಲ. ಕಳ್ಳರು ಬರ್ಬೋದು, ಒಳಗಿರುವ ಮುತ್ತು ರತ್ನಗಳನ್ನು ಕದ್ದುಕೊಂಡು ಹೋಗ್ಬೋದು. ಹಾಗಾಗಿ ರಕ್ಷಣೆ ಬೇಕೇ ಬೇಕು. ಇದರೊಳಗಿರುವಷ್ಟು ಮುತ್ತು ರತ್ನಗಳು ಬೇರೆ ಎಲ್ಲೂ ಇಲ್ವಂತೆ. ನಮ್ಮ ದೇಹದೊಳಗೆ ಎಷ್ಟು ಎಂಥ ಮುತ್ತು ರತ್ನಗಳು, ಅಮೂಲ್ಯವಾದ ಸಂಗತಿಗಳಿವೆಯೋ ಅಂಥದ್ದು ಪ್ರಪಂಚದಲ್ಲಿ ಬೇರೆ ಎಲ್ಲೂ ಇಲ್ಲ. ಇಲ್ಲಿ ನೀವು ಸೀದಾ ಕಳಿಸ್ತಾ ಇದ್ದೀರಲ್ಲ. ಏನೇನನ್ನು ಕಳಿಸಿದ್ರೆ ತಸ್ಕರಾಹ ಅಂತ ಆ ರೀತಿ ಕೆಲಸ ಮಾಡ್ಬೋದು. ಒಳಗಿರ್ತಕ್ಕಂಥ ಮುತ್ತು ರತ್ನಗಳಂತ ಶುಭಗಳನ್ನ ಕದ್ಕೊಂಡು ಹೋಗ್ಬೋದು, ಆರೋಗ್ಯವನ್ನೇ ಕದ್ಕೊಂಡು ಹೋಗ್ಬೋದು, ಪ್ರಾಣವನ್ನೇ, ಜೀವವನ್ನೇ ಕದ್ಕೊಂಡು ಹೋಗ್ಬೋದು ಇಲ್ಲಿಂದ. ಹಾಗಾಗಿ ನೋಡಿ ಊಟ ಮಾಡಿ. ಒಂದು ಯಾವಾಗಲೂ ಓದಿದ ಒಂದು ಚಿಕ್ಕ